ಏ ಮಂಜು ಮಾಮನ ನೋಡಿ ಚೆನ್ನಾಗಿ ಮಾಡತ್ತೆ. ಹಾ ರಸ್ತೆನಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ, ರೀಲ್ಸ್ ಮಾಡ್ತಿದ್ದಾರೆ. ಏ ಮಂಜು ಮಾಮನ್ ಸೂಪರ್ ಆಗಿ ಕೊಡತ್ತೆ. ನಿಂದೆ ಸೂಪರ್ ಆಗಿ ಕೊಡತ್ತೆ ಕಣ. ಇವಳ್ದು ವೇಸ್ಟ್ ವೇಸ್ಟ್. ಹಾ ಈಗ ಮಾಡ್ತೀಯಾ? ಬಾ ಬೇಗ ಬೇಗ, ಗುರಾಯಿಸ್ತಾ ಬೇಡ. ಬಾ ನೀನು ಹೇಳ್ಕೊಡೆ, ನಾನು ಹಂಗೆ ಮಾಡ್ತಿರ್ಬೇಕು. ನೀನು ಹೆಂಗೆ ಮಾಡ್ತಾ ಹಂಗೆ ಮಾಡ್ತೀನಿ. ಬಾ ಬೇಗ ಇಲ್ಲಿ. ನೋಡಿ ಹೈವೇನಲ್ಲಿ ವಾಮಿಟ್ ಮಾಡಿಬಿಟ್ಟಾರೆ. ಕುಶಾಂತ್ ಅಂತ ಆಮ್ಲೆಟ್ ಹಾಕ್ಬಿಟ್ಟಾರಲ್ಲ. ನೀರು ಹಾಕಿದ್ರು ವೇಸ್ಟು. ಆಮ್ಲೆಟ್ ಮಾಡಿಬಿಟ್ಟಿದ್ದಾನೆ ಕುಶಾಂತ್ ಅಂತ. ಕದ್ದು ಕಾಣ್ತಾ ಇಲ್ಲ ಅಲ್ಲಿ. ಕುಶಾಂತ್ ಆಮ್ಲೆಟ್ ಹಾಕಿರೋದಕ್ಕೆ ಹೇಳಿದೆ ಎಲ್ಲ ನೋಡ್ತಾ ಇದೀವಿ ಏನು ಮಾಡ್ಬೇಕಂತ. ಓಯ್ ನೋಡಿ ಇವಳು ರೋಡಲ್ಲಿ ರೀಲ್ಸ್ ಮಾಡ್ಬೇಕಂತೆ. ಒಂದು ಕರ್ಮ. ಹಾಂ ಕರ್ಮನೇ. ಹಾಂ ಬಾ ಅಲ್ಲಿ ಮಾಡಿ ಅಂತ ಆಯ್ತು. ನೋಡಿ ಗೈಸ್ ರೀಲ್ಸ್ ಮಾಡ್ಬೇಕಂತೆ ರಸ್ತೆನಲ್ಲಿ, ಹೈವೇನಲ್ಲಿ. ಹಾಂ ಕೊಡು ಬೇಗ. ಏನೇನೋ ಹುಚ್ಚಪ್ಪ ಈಗೆಲ್ಲ ಜನಕ್ಕೆ. ಹಾಂ ಮಾಡೋದು ಏನೈತೆ ಅದು ಹೈವೇನಲ್ಲಿ. ಅವ್ರದ್ದಿನ್ನೂ ಲೇಟ್ ಆಗುತ್ತೆ ಕ್ಲೀನ್ ಮಾಡೋಷ್ಟೊತ್ತಿಗೆ. ಇನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಕೊಡ್ಬೇಗ. ನಾನು ಸೆಟ್ಟಿಂಗ್ಸ್ ಮಾಡ್ಕೊಡ್ಬೇಕಿರಲ್ಲೇ. ಆಯ್ತು ಮಾಡು ಸೆಟ್ಟಿಂಗ್ಸ್. ಕೊಡು. ಈಗ ಬಂದಿಲ್ಲ. ಹಾಂ ಬರ್ತಾ ಇದೆಯಲ್ಲ. ಸೈಡೆಲ್ಲ ಕಾಣ್ಬೇಕು ತಾನೆ? ಕಾಲು ಕಾಣ್ಬೇಕಾ? ಮತ್ತೆ ಹಾಂ ಟೈಮ್ ಎಷ್ಟಾಗುತ್ತೆ ತೋರಿಸ್ತು? 6 ನೋಡಿ ಗೈಸ್ ಆಯ್ತು ರೀಲ್ಸ್ ಆಯಿತು. ಒಂದು ರೀಲು ಏನೇನೋ ಹುಚ್ಚು. ಈಗಿನ ಹುಡುಗರಿಗೆ ತುಂಬ ಹುಚ್ಚಾಗ್ಬಿಟ್ಟಿದೆ. ಬರೀ ರೀಲ್ಸ್ ಮಾಡಬೇಕು ಅಂತೇಳಿ. ಮತ್ತು ರೀಲ್ಸ್ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ರೀಲ್ಸ್ ಹುಚ್ಚು ಅಂಟ್ಕೊಂಡ್ಬಿಟ್ಟಿದೆ ಈಗೆಲ್ಲ. ಓಕೆ ಬನ್ನಿ. ವಾಮಿಟ್ ಮಾಡಿದ್ದೆಲ್ಲ ಕ್ಲೀನ್ ಮಾಡಿದ್ದಾರೆ. ಹಾಂ ಇವನೇ ವಾಮಿಟ್ ಮಾಡ್ದು. ಇಲ್ಲೇ ಕೂತ ನೋಡಿ ಕಾರ್ ಒಳಗೆ. ಇಲ್ಲಿದೆ ನೋಡಿ ಆಮ್ಲೆಟ್ ಹಾಕ್ದು. ಇವನೇ ಅವನೇ ಆಮ್ಲೆಟ್ ಹಾಕಿದ್ದು. ಮುಖ ಮುಚ್ಕೊಳ್ತಾನೆ. ವಾಮಿಟ್ ಮಾಡ್ಬಿಟ್ನಲ್ಲ, ಭಾಳ ಮಾತಾಡ್ತಾನೆ. ಒಟ್ಟಿಗೆ ಮುಖ ಮುಚ್ಕೊಳ್ತಾ ಇದ್ದಾನೆ. ಓಕೆ ಬನ್ನಿ. ಓಯ್ ನೀನೇನ ಡ್ರೈವಿಂಗ್ ಮಾಡ್ತೀಯನಾ? ಇಳಿಯ ಮತ್ತೆ. ಓ ನೀನು ಬರ್ತೀಯ ಈಗ? ಓಯ್ ಸಾಕು ಬರೇ, ಸಾಕು ಬಾ. ಈಗ ಹೋಗ್ತಾ ಇರೋದು ಎಲ್ಲಿಗಂದರೆ ಕಾಂಚೀಪುರಂಗೆ. ಕಂಚಿ ಕಾಮಾಕ್ಷಿ ಅಂತ ಹೇಳ್ತಾರಲ್ಲ, ಕಂಚಿ ಕಾಮಾಕ್ಷಿ ಅಂತಾರಲ್ಲ, ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿಗೆ ಹೋಗಿ ತಲುಪಿದ್ರೆ ಬೆಳಗ್ಗೆಗೆ ದರ್ಶನ ಮುಗಿಸ್ಬೋದು ಅನ್ನೋ ಪ್ಲಾನಿಂಗಲ್ಲಿ ಹೋಗಿ ಅಲ್ಲಿ ಹಾಲ್ಟ್ ಆಗೋ ಲೆಕ್ಕಾಚಾರಕ್ಕೆ ಹೋಗ್ತಾ ಇರೋದಕ್ಕೆ. ಈ ಜರ್ನಿನಲ್ಲೇ ಇದ್ದೀವಿ ಇವತ್ತು. ಈಗ ನೋಡಿ ಏ ಬಾರ ನೀನು, ನಿನಗೂ ಗಾಳಿ ಬೀಸ್ಬಿಟ್ಟದ್ ಬಾರ. ಮತ್ತೆ ನೀನು ಬಾರ್ತಾ ಖುಷಿಯಲ್ಲಿದೆ ವಾಂತಿನೇ ಆಗ್ದವ್ರು. ಸಾಕಲ್ವಾ? ನೋಡಿ ಗಾಯ್ಸ್, ನಮ್ಮ ಕಾರ್ ಬಿಟ್ಟು ಬೇರೆ ಕಾರಲ್ಲಿ ಹೋಗಿ ಅವ್ರ ಮಾವರ ಕಾರಲ್ಲಿ ಹೋಗಿ ವಾಮಿಟ್ ಆಮ್ಲೆಟ್ ಹಾಕ್ಸ್ಕೊಂಡ್ಬಂದು ಬಟ್ಟೆ ಚೇಂಜ್ ಮಾಡ್ತಿದ್ದಾನೆ. ನೋಡಿ ಪಾಪ 2ನೇ ಸಲ ವಾಮಿಟ್ ಮಾಡ್ಬಿಟ್ಟ. ಸುಸ್ತಾಗಿ ಹೋಗಿದ್ದಾನೆ. ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ ಹುಡುಗ. ತಡಿಯ ಇದೇನು ಕ್ಯಾಪ್ ಎಲ್ಲ ವಾಮಿಟ್ ಆಗಿದ್ಯಾ? ಮತ್ತೆ
ಆಗ್ತೀನಲ್ಲಮ್ಮ. ತೋಳ ಟೋಪಿ ಇಟ್ಕೊಳ್ಳ. ಟೋಪಿನೂ ಹೋಯ್ತಾ? ಹಾಕೋ ಟೋಪಿ ಹೋಯ್ತಾ? ಇಟ್ಕೊಳ್ಳಲ್ಲ ಇದೆಲ್ಲ ಅಲರ್ಟ್ಸ ಏನಾಗಲ್ಲ ಕಣ, ತೊಳೆದ್ರೆ ಆಯ್ತು. ನೋಡು ಈಗ. ಟೋಪಿ ಉಲ್ಟಾ ಮಾಡಲ್ಲ, ಉಲ್ಟಾ ಮಾಡು. ಎಲ್ಲ ಒಳಗೆ ಹೋಗತ್ತಲ್ಲಿ. ನೀ ಆ ಕಡೆ ಕೇಳಿಯ ಮರ, ನೀ ಬಡ್ಡಿಗೆ ತರ್ತೀಯ. ನಾನು ಎಷ್ಟು ನೀರು ಉಯ್ತಾ ಇದ್ರಿ ಏನ್ ಬೇಕಾ? ಇನ್ನೊಂದ್ಸಲ ಮಾಡೋ ಗಂಟ್ಲಿಗೆ ತಿರುಗ್ತೀನಿ. ಏಯ್ ಸುಮ್ಮನೆ ಆಲ್ರೆಡಿ ಸುಸ್ತಾಗಿ ಹೋಗಿದ್ದಾನೆ ಅವನು. ಮಾಡ್ತೀನವ ಅಷ್ಟು ಗಂಟ್ಲೆ ಕೈಯಕ್ ಮಾಡುವ ತಿನ್ನವ. ಹೈವೇನಲ್ಲಿ 2ನೇ ಟೈಮ್ ವಾಂತಿ ಮಾಡ್ತಾ ಇದ್ದ. ಯಾಕೋ ಕಾರಲ್ಲಿ ಲಾಸ್ಟಿಗೆ ಕೂತಿದ್ದ. ಫುಡ್ ಡಿಫ್ರೆನ್ಸ್ ಆಯಿತು ಏನಾಯಿತು ಅಂತ ಗೊತ್ತಾಗಲಿಲ್ಲ. ಜರ್ನಿ ಅಲ್ಲೆಲ್ಲ ಹೋಗಿದ್ದು, ಟೆಂಪಲಿಗೆಲ್ಲ ಹೋಗಿದ್ದು ಏನೋ ಎಡವಟ್ ಆಗಿರ್ಬೇಕು ಮೋಸ್ಟ್ಲಿ. ಓಕೆ, ಮತ್ತು ಇಲ್ಲಿಂದ ಮತ್ತೆ ಹೊರಡ್ಬೇಕೀಗ. ಗಾಡಿ ಆಫ್ ಮಾಡ್ಬೇಕಾಯ್ತು. ನಾನು ಮರ್ತೇ ಬಿಟ್ಟಿನಿ. ಆಫ್ ಮಾಡು. ಸುಮ್ಮನೆ ಏನು ಹಂಗೆ ಬಿಟ್ಟು ಯಾಕೋ ಸರಿ ಇಲ್ಲ ಕಣ ಒಂದು ಟೈಮ್ ಇವತ್ತು. ಇಲ್ಲ ಯಾವತ್ತೂ ಮಾಡಿರಲ್ಲ. ಯಾವತ್ತೂ ಮಾಡಿರಲ್ಲ, ಇವತ್ತೇ ಮಾಡಿ. ಫಸ್ಟ್ ಟೈಮಾ? ಹ್ಞೂ ಹಿಂಗೆ ಒಂದು ದಿವಸ ವಾಂತಿ ಮಾಡಿಲ್ಲ ಅದು. ಯಾರು ನಮ್ಮದೇ ಅಲ್ಲ ವಾಂತಿ ಮಾಡಿದ್ದು. ಓಕೆ, ಇನ್ನೇನು ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಷ್ಟೇ ಅನ್ಸಲ್ವಂತ ಇವನಿಗೆ ನಾನು ಯಾರು ಕ್ಲೋಸ್ ಮಾಡಿದ್ದು ಡಿಕ್ಕಿ? ನೀನೇ ತೆಗ್ದಾಕಿದ್ದೆ ಕೂಡ ಗಾಡಿ ಒಳಗಿದ್ದ. ಓಪನ್ ಮಾಡಿ ನೋಡಿ ಡಿಕ್ಕಿ ಓಪನ್ ಮಾಡಿದೆ. ಅವನು ಆಯ್ತಾ? ನಾವೇನು ಮಾಡೋಕ್ಕಾಗಲ್ಲ. ಕೆಳಕೊಂಡು ಟವಲ್ ಹಾಕಿ ಗೊತ್ತಾಗಲ್ಲ. ಆಯ್ತಾ? ಆಯ್ತೇನಮ್ಮ? ಕತ್ತಿ ಖುಷಿ ದರ್ಶನ್ ಸ್ಲಿಪ್ಪರ್ ತಗೋಬಾ. ಸ್ಲಿಪ್ಪರ್ ತೊಳ್ಕೊಬಾರ. ಸ್ಲಿಪ್ಪರ್ ತಗೋಬಾ. ಇವ್ನಿಗೆ ಒಂಚೂರು ಮೈಗೆ ನೀರು ಹಾಕ್ರಿ ಇವನಿಗೆ. ಇನ್ನು ಚಡ್ಡಿ ಬಿಚ್ಚಿಲ್ಲ ಒಂದು. ಸುಮ್ಮನೆ ಅದು ಇದಾಗ್ತಿರ್ತಾರೆ ಕಾಲಿನ ನೀರು ಸ್ವಲ್ಪ ಇದು ಚಪ್ಪಲಿ ಮೇಲೆ ಬಾಟ್ಲಲ್ಲಿರೋ ನೀರು ಹಾಕುರು. ಬಾಟ್ಲಲ್ಲಿರೋದು ಹಾಕೋ. ಬಾಟ್ಲಿ ಅಲ್ಲೋ ಕಾಲಿ ಇಲ್ಲ, ಕಾಲಿ ಏನು ಇನ್ನೊಂದು ಇದು ಕಾಲಿನ ಬಾಟ್ಲಿ. ಆ ಪೌಚು 300 ರೂಪಾಯಿ ಒಂದು. ಅದಕ್ಕೆ ತೂತ್ ಬಿತ್ತೋದ್ರೆ ಕೆಂಗನ್ ವಾಟ್ರದು ಎಷ್ಟದದು? 300 ರೂಪಾಯಿ ಪೌಚ್ ಅದು. ಅದು ಹಾ, ಫಸ್ಟ್ ಸ್ಟ್ಯಾಂಡರ್ಡ್ 500 ರೂಪಾಯಿ. ಫಸ್ಟ್ 500 ಅಲ್ಲ, ರೂಪಾಯಿ. ಇದಿಷ್ಟಕ್ಕೂ ಈ ಪೌಚಿಗೆ, ಖಾಲಿ ಪೌಚಿಗೆ 300 ರೂಪಾಯಿ ಒಂದು. ಹೋಲ್ಸೇಲ್ ರೇಟ್ ಅದು. ಅಷ್ಟೊಂದ ಹಾ, ಕ್ವಾಲಿಟಿ ಇದೆ. ತೂತ್ ಬಿದ್ರೆ ಹೋಗ್ಬಿಡೋದು. ಪಂಚ್ ಆದ್ರೆ ಪಂಚ ಆದ್ರೆ ಓಲಾದ್ರೆ ಹೋಗ್ಬಿಡುತ್ತೆ. ನೀರು ಹೋಗುತ್ತೆ. ಓಲಾದ್ರೆ ಮುಗೀತು. ಏನು ಅಷ್ಟು ಕ್ವಾಲಿಟಿ ಮಾಡಿದಾನೆ ಅದಕ್ಕೆ? ಅಣ್ಣ ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಬರುತ್ತೆ, ಗೊತ್ತಿಲ್ಲ. ಫಸ್ಟ್ ತರಿಸಿದ್ದು ಎಷ್ಟು? ಫಸ್ಟ್ ತರಿಸಿದ್ದು ಇದು ಕ್ವಾಲಿಟಿ ಚೆನ್ನಾಗಿದೆ. 500 ರೂಪಾಯಿ ಫಸ್ಟ್ ತರಿಸಿದ್ದು. ಹಾ, 500 ರೂಪಾಯಿ. ಎಲ್ಲಿ ಅವಂತ ಅಲ್ಲೇ ಕೊಟ್ಟ ಇದೆಲ್ಲ 500 ರೂಪಾಯಿ ಕೊಡ್ತೀವಿ. ಅವಾಗ ನೀವೇ ಇವ 500 ರೂಪಾಯಿ ಬ್ಲೂ ತಂದಿದ್ದು. ರೆಡಿಮೇಡ್ ಬರುತ್ತೆ. ರೆಡಿಮೇಡ್ ಲೈಟ್ ಬರುತ್ತೆ. ಕಲರ್ ಬ್ಲೂ ಬಂದ್ರೆ ಅವು 300 ರೂಪಾಯಿ. ಆದಷ್ಟು ಕ್ವಾಲಿಟಿ ಇಲ್ಲ. ಓಕೆ ಗೈಸ್, ಆಯ್ತು, ಈಗ ಹೊರಟಿದ್ದೀವಿ. ಕೊಟ್ಟ ಇದು ಕೊಟ್ಟಿದ್ದೀನಿ. ಇವನು ಅಲ್ಲ. ಹಾಂ, ಅವನು ಯಾವಾಗ ಕೊಡಿಸ್ತೆ? ಎಂತದ ನಾಗ್ ನೆಕ್ಲೆಸ್ ದೊಡ್ಡ ಡಾಲರ್ ಬೇರೆ. ಚಿನ್ನದ ನೆಕ್ಲೆಸ್ ಹಾಕೊಳ್ಳಲ್ವಲ್ಲ, ಆನಿವರ್ಸರಿ ಗಿಫ್ಟ್ ಕೊಡ್ತಿರೋದು. ನೀನು ಮಂಜಾ, ಮಂಜಾ, ನೀನು ಅದಕ್ಕಿಂತ ಡಬಲ್ ಸೈಜಿಂದ ಕೊಡ್ಸ್ಬಿಡು ಅವರಿಗೆ. ಅದೇ ಥರದ್ದು ಕೊಡ್ಸು, ಬೇರೆ ಕೊಡ್ಸಕ್ ಹೋಗೋಣ. ನೆಕ್ಲೆಸ್ ಡೈಮಂಡ್ ಕೊಡಿಸ್ತಾಳಂತೆ ವಾಚ. ಅದಕ್ಕೆ ಡೈಮಂಡ್ ಎಲ್ಲ ಮಧ್ಯದಲ್ಲಿದೆ. ಅದು ಏನಾರು ಹಾಕೊಳಕ್ ಜಿಪ್ಸ್ ಐತ ಕೊಡ್ಸಿದ್ದೀನಿ. ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತಾನ. ಆಯ್ತು, ಹೇಗಿದೆ? ಸೂಪರ್ ಆಗಿದೆ.
ಒಂದು ಕೊಟ್ಟು ಒಂದು ಲಕ್ಷ ಅಷ್ಟೇ. ಆಯ್ತಾ? ಓಕೆ ಓಕೆ ಆಯ್ತಾಯ್ತು. ತಾತನ ಜೊತೆ ವಾಕಿಂಗ್ ಮಾಡಿ ಸ್ವಲ್ಪ ಈಗ ಸ್ಟಡಿ ಆಗಿದ್ದಾನೆ. ಅದೇನಾ ರೆಡಿ ಏನಾ ಮತ್ತೆ ಹೋಗೋಣ? ಹಾಂ ನಡೀರಿ ನಡೀರಿ, ಆಂಬುಲೆನ್ಸ್ ಬಂತು ಮತ್ತೆ. ಬಾಟ್ಲಿಲಿ ನೀರಿಲ್ಲ, ಖಾಲಿ ಅದು ಅಲ್ಲಿ ಎಲ್ಲವೂ ಹಾ ಮತ್ತೆ ಒಂದು ಎಲ್ಲ ತುಂಬ ಅಲ್ಲೂ ಅಂತ ಇಲ್ಲೂ ಅಂತ ಈಗ ತೊಳೆದಿದ್ದು ಬಟ್ಟೆ ಎಲ್ಲ ಅಂತ ಅಲ್ಲೇ 3 ಬಸ್ 4 ಬಟ್ಟೆ ಖಾಲಿ ಎರಡು ಹಾಕ್ತೀನಿ, ಅಲ್ಲೇ ಬಾಟ್ಲಿ ತುಂಬಿಡ್ತೀನಿ ನನ್ನ ಬಾಟ್ಲ ಹಾಕೋ. ಸರಿ ಹಾಲಲ್ಲಿ ಬಾಟ್ಲಿ ಅಲ್ಲಿ ಮ್ಯಾಂಗಾಯ್ ತಿನ್ ಬ್ಯಾಡವಲ್ಲ ಕತೆ. ಪ್ರತೀಕ್ ಹೇಳಿ ಮೇಲೆ ನಿನ್ ತಿನ್ಬೇಡ ಅಂತ ಏನ್ ಮಾಡ್ತಾ ಇದೀಯ? ನೀನ್ ಏನೇನ ಮಾಡ್ಬೇಡ ಗುರು, ನೀನ್ ಹೋಗು. ಆಮೇಲೆ ಯಾಕೆಂದ್ರೆ ಅವಾಗಲೇ ಹಿಂದೆ ಮುಂದೆ ಆಗ್ತಾ ಇತ್ತು. ಓ, ಆ ಕಡೆ ಕೊರು, ಆ ಕಡೆ ಕೊರು. ನಾನು ಇದು ಇಡ್ತಾ ಇದೀನಿ, ಗಾಡಿ ಹಿಂದೆ ಹೋಗ್ತಾ ಐತೆ ಅಂತ ಅದು ಮಿಸ್ ಆಗಿ ತೆಗ್ದಿಂಗ್ ಕೈ ತೆಗ್ದಿಂಗ್ ಇಡ್ಬೇಕಾಯ್ತು, ನೋಡ್ಬೇಕಾಯ್ತು. ಯಾವ್ದಕ್ಕೋ? ಆ ಮಾವಿನಕಾಯ ಕತೆ ಅದೋಗ್ಲಿ. ಹಿಂಗೆ ಹೇಳಿ ನೋಡಿ ತೆಗ್ದಿಡು. ಅವ್ರಿಗೆ ಗೊತ್ತೈತೆ ಅವ್ರ ರಿಯಾಕ್ಷನ್, ಅವ್ರ ರಿಯಾಕ್ಷನ್ ನೋಡಿದ್ರೆ ಹೆಂಡತಿ ಎಷ್ಟೊಂದು ಚೆನ್ನಾಗಿ ಅವ್ರ ರಿಯಾಕ್ಷನ್ ನೋಡ್ಬೇಕು, ಎದುರಾಗಬೇಕು. ಟ್ರೈನ್ ಹೋಗ್ತಾ ಇದೆ ಅಲ್ಲಿ. ಕುಶಾಂತ್ ಟ್ರೈನ್ ಪಂಚರ್ ಆಗಿ ಇದು ರೋಡ್ ಬಂದು ತಿರುಪತಿಯಿಂದ ಕಂಚಿ ಕಾಮಾಕ್ಷಿಗೆ ಹೋಗೋ ರೋಡಲ್ಲಿ ಮಿಡ್ಲಲ್ಲಿ ಇರೋಂಥದ್ದು ಹೈವೇ ಇದು. ಅಲ್ಲಿ ಇದು ಮಾಡ್ಕೊಂಡು ಒಂದ್ಸತಿ ಇದಾಗಿಲ್ಲ ಅವನು, ಈಗ ಒಂಚೂರು ಇದಾದ. ಹಾ, ಇವಾಗ ಡ್ಯಾನ್ಸ್ ಮಾಡ್ತಾನೆ, ಇವಾಗ ಸ್ಟಡಿ ಆದ. ಈಗ ಹಾ ನಡೀರಿ ನಡೀರಿ, ಟೈಮ್ ಆಯ್ತು, ಟೈಮ್ ಈಸ್ ಓವರ್. ಇದು ಮಾಡ್ಕೊಂಡು ಊಟ ಮಾಡೋಣ. ಓ, ಇನ್ನು ಊಟ ಮಾಡಕ್ ನಿಲ್ಲಿಸ್ಬೇಕು. ಗಾಡಿನೇ ಚೆಕ್ ಮಾಡಿಲ್ಲ, 6 ತಿಂಗಳಾಯ್ತು ಹಾ, ಗಾಡಿನೇ. ಎಷ್ಟು ಕಿಲೋಮೀಟರ್ ಹೊಡ್ತು? ಆಡಿತ್ತು 500-600 ಮೇಲೆ ಐತೆ. ಅಷ್ಟೇ? 3 ಸತಿ ಹಾಕ್ಸೋದ್ರೆ ಮುಸ್ಕೊಂಡು ಬರೋದು 15 ಬರೋದೇ 15 ಕಿಲೋಮೀಟರ್. 3 ಸತಿ 1,000 ಹಾಕ್ಸಿದ್ ನಡಿ. ಕುಂತ್ರು 1 ಗಂಟೆ ಹೇಳಲ್ಲ. ನೋಡಿ ಗೈಸ್, ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಇನ್ನು ಎಲ್ಲಿ ಆಮ್ಲೆಟ್ ಹಾಕ್ತಾನೋ ಗೊತ್ತಿಲ್ಲ. ಆಲ್ರೆಡಿ 2 ಸಲ ಆಮ್ಲೆಟ್ ಹಾಕಿದ್ದಾನೆ, ಮತ್ತೇನು ಹಾಕಲ್ಲ ಅನ್ಸುತ್ತೆ, ನೋಡೋಣ. ನೋಡಿ ಇವನ್ ಕಡೆಯಿಂದಾನೆ ವಾಮಿಟ್, ಆಮ್ಲೆಟ್ ಹಾಕ್ಬಿಟ್ಟ ಆಮ್ಲೆಟ್. ಈಗ ರೆಡಿ ಆದ. ಈಗೆಲ್ಲ ಇಲ್ಲೆಲ್ಲ ಒಂದು ಕಡೆ ಸ್ಪಾಟಲ್ಲಿ ನಿಲ್ಸಿದ್ದೀವಿ ಊಟ ಮಾಡಕ್ಕಂತ. ತಂಗಿ ಎಲ್ಲಿ ನೋಡಲ್ಲಿ, ತಂಗಿ ಕೂತಿ ಹೇಳಿ ಬಾ. ಏನಂತ ಗೊತ್ತಾ, ಅವನಿಗೆ ಹಿಂಸೆ ಕೊಡ್ಬೇಡಿ, ಸುಮ್ನಿರಿ ತಿನ್ನಕ್ಕೆ. ಯಾರಿಗೆ? ಕುಶಾಂತಿಗೆ. ಯಾರು ಹೇಳಿದ್ದು? ಅವಳು ತೇಜಸ್ವಿ. ಒಬ್ಬೊಬ್ಬೊಬ್ಬೊಬ್ಬ ಅಷ್ಟೊಂದು ದೊಡ್ಡ ಇವಳು ಹೇಳಿದ್ದ. ಏನಂದ್ರೆ ಹಿಂಸೆ ಕೊಡೋದು ಬೇಡ ಅವನಿಗೆ. ಹಾ, ಹಿಂಸೆ ಕೊಡಬಾರ್ದ ಅವನಿಗೆ, ಹಿಂಸೆ ಕೊಡಬಾರ್ದ. ಯಾಕೆ? ನಾವೇನು ಹೊಡಿತೀವ ಅವನಿಗೆ? ಕುಶಾಂತ್ ಹಿಂಸೆ ಕೊಡಬಾರ್ದಂತ ಅವನಿಗೆ, ಅವನೇ ಎಲ್ಲರಿಗೂ ಹಿಂಸೆ ಕೊಟ್ಬಿಟ್ಟ. ಇದೆಲ್ಲ ಹೈವೇನೆಲ್ಲ ಸೈಡಿಗೆಲ್ಲ ಹಾಕಿದ್ದೀವಿ. ಆಲ್ರೆಡಿ ರೈಸ್ ಮಾಡ್ಕೊಂಬಂದಿದ್ದೆ. ರೈಸ್ ಮಾಡ್ಕೊಂಡಿರೋದಕ್ಕೆ ಎಲ್ಲರಿಗೂ ಮೊಸರನ್ನ ಇವತ್ತು. ಬಾಂಡ್ಲಿ ಇವಳಿಗೆ ಬರೀ ರೀಲ್ಸ್ ಹುಚ್ಚು.
ಯಾರಿಗಾರ ರೀಲ್ಸ್ ಅಪೋಸಿಷನ್ ಇರೋರು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಎಲ್ಲರ ಮನೇಲೂ ರೀಲ್ಸು ಅಂತೇಳಿ ಮಕ್ಕಳು ಒದ್ದಾಡ್ತಾ ಇರ್ತಾರೆ. ಮಾಡಬೇಕು, ಮೊಬೈಲ್ ಸಿಕ್ಕರೆ ಸಾಕು, ಬರೀ ರೀಲ್ಸ್ ಮಾಡಬೇಕು. ಬೇರೆ ಏನು ಮಾಡ್ತೀವೋ, ಓದ್ತೀವೋ ಬರಿತೀವೋ ಗೊತ್ತಿಲ್ಲ. ರೀಲ್ಸು ತುಂಬ ಇದೆ. ನಾನು ರೀಲ್ಸಿಗೆ ಮಾಡೋದಕ್ಕೆ ಇವಳಿಗೆ ಸಪೋರ್ಟ್ ಮಾಡಬೇಕಾ ಬೇಡವಾ ದಯವಿಟ್ಟು ಕಮೆಂಟ್ ಮಾಡಿ. ಪೇರೆಂಟ್ಸ್ಗಳು ನೋಡ್ತಾ ಇದ್ರೆ ಇನ್ ಕೇಸು ದಯವಿಟ್ಟು ಕಮೆಂಟ್ ಮಾಡಿ. ರೀಲ್ಸಿಗೆ ಸಪೋರ್ಟ್ ಮಾಡಬೇಕಾ ಬೇಡವಾ? ಓಕೆ, ಯಾಕಂದರೆ ರೀಲ್ಸ್ ಅನ್ನೋದು ತುಂಬ ತಲೆ ಕೆಡ್ತಾ ಇರುತ್ತೆ ಎಲ್ಲರಿಗೂ. ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕಲ್ಲಿ ಇರ್ಬೋದು, ರೀಲ್ಸು ಶಾರ್ಟ್ಸು ಅನ್ನೋದು ತುಂಬ ಜನಕ್ಕೆ ಹುಚ್ಚಿಡಿಸ್ತೈತೆ. ಯಾಕಂದರೆ ಜಸ್ಟು 3 ಸೆಕೆಂಡ್ 5 ಸೆಕೆಂಡ್ 10 ಸೆಕೆಂಡಿಗೆ ಏನು ಮಾಡ್ತಾರೆ ಹೇಳಿ, ಬೆರಳಿಂಗ್ ಆಡಿಸ್ತಾನೇ ಇರಬೇಕು. ಅದು ಒಂಥರ ಅಡಿಕ್ಷನ್ ಆಗ್ತಾಯಿದೆ ಮಕ್ಕಳಿಗೆ. ಓದಕ್ಕೆ ಬಿಡಲ್ಲ ಮೊಬೈಲು. ಈಗಲೇ ಹೆಂಗಾಗಿದ್ದಾರೆ ಅಂದರೆ ಮಕ್ಕಳು ಮೊಬೈಲ್ ಇಲ್ದಲೇ ಊಟ ಮಾಡಲ್ಲ, ಮೊಬೈಲ್ ಇಲ್ದಲೇ ಏನೂ ಮಾಡಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೆ ಏನು ಅನ್ನಿಸ್ತು ಅಂತ. ಯಾಕಂದರೆ ರೀಲ್ಸು ಅಗೇನೆಸ್ಟ್ ಯಾರಿದ್ದಾರಾ ಇಲ್ಲ ರೀಲ್ಸು ಫೇವರ್ ಯಾರಿದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ. ಅಲ್ಲೇ ಕಾರಲ್ಲಿ ಸಮಸ್ಯೆ ಕೊಡುವ ನೋಡಿ ಮತ್ತೆ ರೆಡಿ ಆಗ್ತದೆ ಈಗ ಮೊಸರನ್ನಕ್ಕೆ. ನೀವು ಮಾಡಲ್ಲೇನ್ರಿ? ಯಾರು ಅವ್ರೇನು ಮಾಡಲ್ಲ, ಅವ್ರದ್ದು ಅಲ್ಲೇ ಸ್ವಲ್ಪ ಕರ್ಡ್ ರೈಸ್, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರನ್ನ ರೆಡಿ ಆಗ್ತಾಯಿದೆ. ಏನು ಮಾಡ್ತಾ ಇದೆಯೋ? ಅಡ್ಡ ಇಟ್ಕೊಂಡ್ಯಾ ಅಂದರೆ ಮುಗೀತು, ಗೇಮ್ ಆಡ್ತಾ ಇದೆಯಾ ಅಂತ ಲೆಕ್ಕ. ಗೇಮು ಬಿದ್ದಾಕಣ ಪಕ್ಕದಲ್ಲಿ ನೋಡಲ್ಲ ಅವನು, ಹಾಗೆ ಬಿದ್ದು ಹೋಗ್ತಾನ ಅವನು. ಅವ್ನು ನಿದ್ದೆ ಮಾಡ್ತಾನ ಅವನು. ಹೋಗಿ ಮಲ್ಕೊಳ ಕಾರಲ್ಲಿ. ಬಿಡ್ತಾ ಇಲ್ಲ ಮಲಗಕ್ಕೆ. ಓಕೆ, ಇನ್ನೇನು ಕರ್ಡ್ ರೈಸ್ ರೆಡಿ ಆಗ್ತದೆ. ಕರ್ಡ್ ರೈಸ್ ತಿಳ್ಕೊಂಡು ಹೋಗೋದು. ಬರೀ ಆಲ್ಮೋಸ್ಟ್ ನೈಟ್ ಜರ್ನಿಗಳೇ ಆಗ್ತಾಯಿದೆ. ಎಲ್ಲದು ಆಲ್ಮೋಸ್ಟ್ ನೈಟ್ ಜರ್ನಿನೇ ಆಗ್ತಾಯಿದೆ, ಡೇನಲ್ಲಿ ಆಗ್ತಾ ಇಲ್ಲ. ನನ್ನ ಕೈ ಕೊಡಕ್ಕಲ್ಲ, ನಾನು ಕೊಡೋದಿಲ್ಲ. ಹೌದಾ? ಕೊಡು. ನೀನು ತಿನ್ನಂಗಿಲ್ಲ ಕಣ ಮೊಸರನ್ನ ನೀನು. ಚಡ್ಡಿ ಚಿಕ್ಕ ಅಂತ ಹೆಸರಿಕೀನಿ. ಚಡ್ಡಿ ಹಾಕೊಂಡೆ ಚಡ್ಡಿನ ಚಡ್ಡಿ ಚಿಕ್ಕ ಅಂತ ಹೆಸರಿಕೀನಿ. ಚಡ್ಡಿ ಚಿಕ್ಕ ಚಡ್ಡಿ ಚಿಕ್ಕ ಹೇಳಿ ಚಡ್ಡಿ ಚಿಕ್ಕ. ಬಾಯಿಗೆ ಚಾಕ್ಲೇಟು ಚಾಕ್ಲೇಟ್ ಬಟರ್ಫ್ಲೈ ಬಟರ್ಫ್ಲೈ ನೋಡಲ್ಲ, ಎಲ್ಲಾರು ಕಲ್ಲಂಗಡಿ ಹಣ್ಣು ಪಪ್ಪಾಯ ಹಣ್ಣು ಕುಯ್ದಿಟ್ಟಿರ್ತಾರೆ, ನಾವು ಕೊಡ್ಬೋದು. ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಒಂಥರ ಕೈ ಇತ್ತು ಅಂದ್ರೆ ಸೌತೆಕಾಯಿ ತಿನ್ಲಿಲ್ಲ, ಕಲ್ಲಂಗಡಿ ಹಣ್ಣು ಮಾತ್ರ ತಿಂದಿದ್ದ. ಅವನು ಸ್ವಲ್ಪ ತಿಂದ, ಅದ್ರಲ್ಲೇ ಅಂದ್ರೆ ಅದು ಅನ್ನೋಕ್ಕಿಂತ ಮೇನು ಧೂಳು ಶೆಕೆ. ಇಲ್ಲ, ಕಲ್ಲಂಗಡಿ ಚೆನ್ನಾಗಿರ್ಲಿ. ಎಲ್ಲ ಏನ್ ಚೆನ್ನಾಗಿಲ್ಲ ಅಂತ ಮಕ್ಳಿಗೆ ತಿನ್ನೋಸ್ಕೊಂತ ಯಾರೋ ಬಂದರು, ಎಷ್ಟಾಗ್ತು ಮಕ್ಳು ಧೂಳು ಧೂಳಲ್ಲಿ ಆಡೋದು. ಹೋದ್ರ ಆ ಕಡೆ. ಯಾರ್ದೋ ಬೇರೆ ಪ್ಲೇಸಲ್ಲಿ ಇದ್ದೀವಿ, ಮತ್ತು ಬಂದು ಕೂಗಾಡ್ಬಿಡ್ತಾರೆ. ಅಂಗಡಿ ಮಳಿಗೆಗಳಿದೆ, ಬೋರ್ಡೆಲ್ಲ ಇದೆ. ಓಕೆ, ಅದೇನದು ಕೆಮಿಕಲ್ ಹಾಕಿಲ್ವಾ ನಿಂಗೆ ಗೊತ್ತಾ? ಅದ್ರ ಮೇಲೆ ಬರ್ದಿದಾರ ಕೆಮಿಕಲ್ ಹಾಕಿಲ್ಲ ಅಂತ. ಏನ್ ಹಾಕಿರಲ್ವಾ ಅದಕ್ಕೆ? ಕೆಮಿಕಲ್ ಅಂದ್ರೆ ಗೊತ್ತಾ ನಿಂಗೆ? ಅಷ್ಟೇ ಕೇಳಿದ್ರು ಕೊಡ್ತಿದ್ಯಲ್ಲ, ನೀನ್ ಯಾಕೆ ವಾಂತಿ ಮಾಡ್ದೆ ಹೇಳು? ಕೊಡೆ ಮುಚ್ಚಿಗೆ ಘಟ ಎಲ್ಲಿ ಶಿಲ್ಪ ಇನ್ನೊಂದು ಪ್ಯಾಕೆಟ್ ಅಲ್ಲೇ ಡೋರ್ ತೆಗಿಯೋ ಬಾಕ್ಸ್ ಒಳಗೆ ಅಲ್ಲೇ ಮೇಲೆ ಇದ್ರ ಬಾಕ್ಸ್ ಅದ್ರಲ್ಲಿ ನೋಡ್ರಿ. ಆಮೇಲೆ ಏನಿಷ್ಟ ನೋಡಿ ಮೊಸರನ್ನ ರೆಡಿ ಆಯಿತು. ಎಲ್ಲರೂ ಮೊಸರನ್ನ
ಎಲ್ಲರೂ ಮೊಸರನ್ನ ಬ್ಯಾಟಿಂಗ್ ಮಾಡ್ತಾವ್ರೆ. ಇದೇ ಇವತ್ತಿನ ನೈಟ್ ಫುಡ್ಡು. ಏನು ತಿನ್ನು ಆಯ್ತು. ನಾನು ತಿಂತೀನಿ ಮತ್ತೆ ಎಲ್ಲರೂ ತಿಂತಾರೆ ನೋಡಂಗೆ. ಇದು ಪ್ಯಾಕೆಟ್ ಮೊಸರುಗಳು ಏನಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ. ಯಾವುದೇ ಆದರೂ ಅಷ್ಟೇ ಟೇಸ್ಟ್ ಚೆನ್ನಾಗಿದೆ. ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರುತ್ತೆ ಮೊಸರು. ಸೂಪರ್ ಆಗಿದೆ ಮೊಸರು. ಅವರಲ್ಲಿ ಜ್ಯೂಸ್ ಇತ್ತಾ? ಅದು ಬೇಕಿತ್ತ ನಿಂಗೆ? ಈ ಕಡೆ ತಿರುಗಲ್ಲೇ ಅದು ಬೇಕಿತ್ತಾ? ಅದು ಕುಡಿದ್ಬಿಟ್ಟೆ ಮತ್ತೆ ಯಾರ ಮೇಲೆ ವಾಮಿಟ್ ಮಾಡ್ತಿದ್ದೆ? ಇಲ್ಲ. ಹಾಂ ನೀನು ಹೋಗೋವರೆಗೂ ಏನು ತಿಂದ್ರು ವಾಮಿಟ್ ಮಾಡ್ತೀವ. ಮಾಡಲ್ಲ ಅನ್ ಪಾಪ ಇನ್ ಮಾಡಲ್ಲ ಇನ್ನೇನು ನಾನು ತಿನ್ನಲ್ಲ. ಇದು ಯಾರ್ದೋ ಹೋಟ್ಲ್. ಆ್ಯಕ್ಚುಲಿ ಇದು ಯಾವುದೋ ಹೋಟ್ಲು ಮುಂದೆನೇ ಸಿಂಕ್ ಇದೆ. ಹೋಟ್ಲು ಮುಂದೆನೇ ಸಿಂಕ್ ಇರೋದ್ರಿಂದ ಹ್ಯಾಂಡ್ ವಾಶ್ ಎಲ್ಲ ಇಲ್ಲೇ ಮುಗೀತು. ಎಲ್ಲರೂ ಹ್ಯಾಂಡ್ ವಾಶು ಇಲ್ಲೇ ಮಾಡ್ತಿದ್ದಾರೆ. ಆಯ್ತು, ಎಲ್ಲ ತಿಂದಿದ್ದಾಯ್ತು. ಈಗ ಪ್ಯಾಕಿಂಗ್. ಈಗ ಆಯ್ತನಾ? ನೀರು ಚೆಲ್ಲಿ ಆಮೇಲೆ ನೀರು ಚೆಲ್ಬಿಡವ. ಸ್ವಲ್ಪ ದೂರ ಇರೋದು. ಮುಗಿಸ್ಕೊಂಡು ನಾಳೆ ಬೇಗ ಹೊಡ್ಬೇಕು. ಮತ್ತೆ ಸಂಜೆ ಗಾಡಿ ಮತ್ತೆ ಡ್ರೈವಿಂಗ್ ಎಲ್ಲ ಬಾರ ಎದಳು. ಉಪ್ಪಿನಕಾಯಿ ಖಾರ ಏನಿಲ್ಲ ಎದಳು. ಅವೆಲ್ಲ ಹಂಗೆ ಪ್ಲೇಟ್ಗಳೆಲ್ಲ ಎತ್ಕೊಂಬಾರ ಒಗಸವು. ದರ್ಶನ್ ಎತ್ಕೋ, ತಾತನ ಹತ್ರ ಇಸ್ಕೋ. ನಿಮ್ಮ ತಾತನ ಹತ್ರ ಯಾರಿಗೆ ಬೇಕನ್ನ ಬೇಕನ್ನ ಶಿರಸ್ವಿ ಇಲ್ಲ ಶಿರಸ್ವಿ ಜಿಮ್ ಮಾಡಕ್ ರೈಸ್ ತಿನ್ಬೇಕನ್ನೋದು. ಅವ್ನು ಜಿಮ್ ಬಾಡಿ ಹೋಯ್ತು ಈಗ. 4 ದಿನ 3 ದಿನಕ್ಕೆ ಜಿಮ್ ಇಲ್ಲ. ಎಲ್ಲ ಲೂಸ್ ಬಾಡಿ ಆಗ್ಬಿಟ್ಟಿದೆ ಈಗ. ಇಲ್ಲ ಸ್ಟೀಲ್ ಬಾಡಿ ಇದ್ದೇನೆ. ಮತ್ತಾಕ್ಸ್ಕೊಂತ ತಿನ್ನ ಸರಿಯಾಗಿಲ್ಲ. ಊಟನೇ ಇಲ್ಲಲ್ಲ. ಎಲ್ಲಿ ಊಟ ಕೊಡ್ಸಿದ್ದ? ಯಾರು ಊಟ ಕೊಡ್ಸಿಲ್ಲ ನನಗೆ. ಮಧ್ಯಾಹ್ನ ಹಾಲು ತಿಂದಿದ್ದು ಅಷ್ಟೇ. ತುಪ್ಪ ಹಾಕಿತ್ತು. ಲಾಸ್ಟ್ ದಿನ ಕೆಳಗಡೆ ನಲ್ಲಿ ಐತೆ. ಕೆಳಗಡೆ ನಲ್ಲಿ ಮೇಲ್ಗಡೆ ಬರ್ತೈತೆ. ಬರ್ತಾ ಇದೆಯಲ್ಲ, ಬರ್ತಾ ಇದೆ. ಬಂದಿಲ್ವಾ? ಏನ್ ಮಾಡ್ತಾವನೆ? ಕೆಳಗಡೆ ನಲ್ಲಿ ಇದೆಯಾ? ಇವನೇ ಹೀರೋ ಇವತ್ತು. ಹೀರೋ ಆಮ್ಲೆಟ್ ಹಾಕ್ದ ವೀರ. ವಾಮಿಟ್ ಮಾಡಿದ ವೀರ ಅಂತ ಅಲ್ಲನಾ? ಬಿಡ ತಲೆ ಸುತ್ತ ಮೊದ್ಲು. ಪಾಪು ಸುಮ್ನಿರು. ಅವ್ನು ತಲೆ ಸುತ್ತ ಬಂದು ತಬೇರ್ ಅಂತ ಬಿದ್ದ. ಎಲ್ಲ ಹಾಗೆ ಕ್ಲೀನ್ ಮಾಡಿದ್ದಾಯ್ತು. ಊಟ ಮಾಡಿದ ಪ್ಲೇಸ್ ಎಲ್ಲ. ಇಲ್ಲಾಂದರೆ ನಾಳೆ ದಿನ ಬಂದು ಬೈಕೊಂಡ್ರೆ ಯಾರೋ ಬಂದ್ರಪ್ಪ ಎಲ್ಲ ಗಲೀಜು ಮಾಡಿ ಹೋಗ್ಬಿಟ್ಟಾರೆ ಅಂತೇಳಿ. ಆಯ್ತು, ಇನ್ನೇನೆಲ್ಲ ಪ್ಯಾಕಿಂಗು. ಇನ್ನು ಹೊರಡದೆ. ಊಟ ಗಿಟ ಎಲ್ಲ ಆಯಿತು. ಅದೇ ಆಲ್ಮೋಸ್ಟ್ ಕಾಂಚೀಪುರಂ ಬಂದ್ವಿ. ಟೈಮು 1:12 ಆಗಿದೆ. ಇದು ಯಾವುದೋ ಟೆಂಪಲ್ ಕಾಣ್ತಾ ಇದೆ. ಫೈನಲಿ ಕಾಂಚೀಪುರಂ ತಲುಪಿದ್ದೀವಿ. ಎಲ್ಲ ತಲುಪಾಯಿತು ನೋಡಿ. 2 ಕಾರ್ ಆಲ್ರೆಡಿ ಪಾರ್ಕು ಕೂಡ ಮಾಡಾಯಿತು. ಇನ್ನೇನು ಬ್ಯಾಗ್ ಇದೆ. ಬ್ಯಾಗ್ ತೊಗೊಂಡು ಹೊರಟಿದ್ದೀವಿ ನೋಡಿ. ಇದೆ ಲಾಡ್ಜು ಬುಕ್ ಮಾಡಿರೋದು ರೂಮು. ಇನ್ನು ಇಲ್ಲಾಗ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋಕ್ಕೆ ವೆಯ್ಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ಇದೇ ರೂಮು. ಇಲ್ಲೊಬ್ಬ ಮಲ್ಕೊಂಡಿದ್ದಾನೆ ಆಲ್ರೆಡಿ. ಎಲ್ಲ ಫ್ಲಾಟ್ ಆಗ್ತಿದ್ದಾರೆ. ಎಲ್ಲ ಫುಲ್ ಫ್ಲಾಟ್ ಆಗ್ತಾರೆ. ಓಕೆ.
ಪರವಾಗಿಲ್ಲ ರೂಮು ಓಕೆ. ಬರೀ 2,000ಕ್ಕೆಲ್ಲ ಕಮಿಟ್ ಆಗಿದ್ದಾಯಿತು, ಪರವಾಗಿಲ್ಲ.